आदाब और नमस्कार। आप देख रहे हैं बेंगलुरु अखबार। मेरे पीछे आप देख सकते हैं बेंगलुरु के नॉर्थ में प्रोफेसर राजूगौड़ा जो कांग्रेस पार्टी से कंटेस्ट कर रहे हैं, उनके आज क्योंकि कैनवास का आखिरी दिन है तो एमएलए AC श्रीनिवास अपने साथियों के साथ एक बड़ा सा बाइक रैली यहाँ पर कर रहे हैं। पूरे एरिया वो घूमेंगे। उनसे हमने 2 मिनट पहले बात की। उन्होंने बताया कि कांग्रेस यहाँ से 1 लाख से ज्यादा वोट लेगी। आइए इस रैली को भी हम देखते हैं। Rajiv Gowda is going to win this election with a huge margin. Okay. Rajiv Gowda is a professor and he will be winning in a great margin. Thank you. राजीव गौड़ा का काफिला एमएलए AC श्रीनिवास के नेतृत्व में ये लोग 100 की संख्या में ये जा रहे हैं और इनका विश्वास है कि इस बार 1 लाख से ज्यादा वोट लेंगे। 1 लाख से ज्यादा वोट लेंगे। कैसा है आपका प्रचार? आप देख रहे हैं किस तरह से चल रहा है प्रचार। जरूर बजरूर यहाँ से 1 लाख की लीड देंगे और पुलकेश नगर से हमारा कैंडिडेट जरूर बजरूर जीतेगा। ರಾಜೀವ್ ಗೌಡ 1 ಲಕ್ಷ ಲೀಡ್ನಲ್ಲಿ ನಾವು ರಾಜೀವ್ ಗೌಡ ಅವ್ರು ಗೆಲ್ಲಿದ್ದಾರೆ. ಈ ರ್ಯಾಲಿ ಹೋಗ್ತಾ ಇರೋದು ಪುಲಕೇಶ್ ನಗರ್ ಲಾಸ್ಟ್ ರ್ಯಾಲಿ ಹೋಗ್ತಾ ಇರೋದು. ಈಗ ನಾವೆಲ್ಲ ಸೇರಿಸ್ಬಿಟ್ಟು ನಮ್ಮ ರಾಜೀವ್ ಗೌಡ ಸಾಹೇಬ್ರಿಗೆ ನಮ್ಮ ಪುಲಕೇಶ್ ನಗರ್ ಕಾನ್ಸ್ಟಿಟ್ಯೂನ್ಸಿಂದ 1 ಲಕ್ಷ ಲೀಡ್ ಕೊಡ್ತೀವಿ ನಾವು. ये गाड़ियां रुकने का नाम नहीं ले रही हैं। राजीव गौड़ा का काफिला कई सारे मोटर बाइक्स यहाँ पर प्रचार कर रहे हैं। इनको विश्वास है कि कांग्रेस की सरकार की तरफ से जो गारंटियां इन्होंने दी हैं ये इनको वोट। सर, ಈ ಕ್ಷೇತ್ರದಲ್ಲಿ ಬಿಜೆಪಿ 0 ಅಂತ ಹೇಳ್ತಿದ್ರು. ಈಗ 3 ದಿನಗಳ ಹಿಂದೆ ಶೋಭಾ ಕರಂದ್ಲಾಜೆ ರ್ಯಾಲಿ ಮಾಡ್ತಾರೆ. ಇಲ್ಲಿನ ಮಾಜಿ ಶಾಸಕರು 30-40 ಸಾವಿರ ಮತ ತಗೊಳ್ತೀವಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ನೀವು ಇವತ್ತು ಬೆಳಗಡೆ ಹೋಗ್ಬಿಟ್ಟು ಇವತ್ತು ಬೆಳಿಗ್ಗೆ ಬಿಜೆಪಿ ಮತ್ತೆ ತಡೆದಿದ್ದೀರಾ. ಈಗ ತಾವು ಹೇಳ್ತೀರಾ ನಮ್ಮ ಪ್ರತಿಕ್ರಿಯೆ ಏನು? ಬಿಜೆಪಿ 0ನೇ ಇಲ್ಲಿ. ನನ್ನ ಎಲೆಕ್ಷನಲ್ಲಿ 10 ಸಾವಿರ ತಗೊಂಡಿದ್ರು. 10 ಸಾವಿರ ತಗೊಂಡಿದ್ರು. ಮ್ಯಾಕ್ಸಿಮಮ್ ಈ ಸಲನೂ ಅಷ್ಟು ತಗೊಬೋದು. ಇಲ್ಲ, ಅದು ಕಡಿಮೆನೆ. ಇನ್ನೂ ಕಡಿಮೆ ಆಗುತ್ತೆ. ಹೌದು. ಯಾಕೆ ಅಂತ ಕೇಳಿ, ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಕೊಟ್ಟಿದ್ದೀವಿ ಬಡವರಿಗೆ. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಅಥವಾ ಯುವ ನಿಧಿ ಇರ್ಬೋದು. 300 ಕೋಟಿ ಅನುದಾನ ತಂದಿದ್ದೀವಿ. ಎಲ್ಲ ರಸ್ತೆಗಳು, ನೀರು, ಟ್ಯಾಂಕು ಎಲ್ಲ ತಂದಿದ್ದೀವಿ. ಜನ ನಮ್ಮ ಕಡೆ ಇದ್ದಾರೆ. ಆ 10 ಸಾವಿರದಲ್ಲೂ 5 ಸಾವಿರ ಬಂದ್ಬಿಡುತ್ತೆ. ಸರ್, ಫಲಾನುಭವಿಗಳಿಗೆ ಈ ವಿಷಯ ತಲುಪಿದ್ಯಾ? ತಲುಪಿದೆ. ನಾನೇ ಖುದ್ದಾಗಿ ಬೆಳಗ್ಗೆ ಹೋಗಿದ್ದಾಗ ಕೇಳಿದಾಗ ಪ್ರತಿಯೊಬ್ಬರು ತಾಯಂದಿರು, ಅಕ್ಕಂದರು, ಸಹೋದರರು ಹೇಳ್ತಾರೆ, ನಮ್ಮ ಸರ್ಕಾರದಿಂದ ನಮಗೆ 2 ಸಾವಿರ ಬರ್ತಾ ಇದೆ. ಈಗ ಸರ್ಕಾರದಿಂದ ಬೆನಿಫಿಷರಿ ನಾವು ನಿಮಗೆ ವೋಟ್ ಹಾಕ್ತೀವಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಲ್ಲ. ಓಕೆ ಸರ್, ಕಳೆದ 1 ವರ್ಷದ ಹಿಂದೆ ಇದೇ ಏಪ್ರಿಲ್ ತಿಂಗಳಲ್ಲಿ ನಿಮ್ ಜೊತೆ ನಾವು ಓಡಾಡ್ತಿದ್ವಿ. ಅವಾಗ ತಾವು ಅಭ್ಯರ್ಥಿ. ಈಗಲೂ ವಾತಾವರಣ ಹಾಗೆ ಕಾಣಿಸ್ತಾ ಇದೆ. ನೀವಿದ್ರೆ ಅದಕ್ಕಿಂತ ಜಾಸ್ತಿ ಇದೆ ವಾತಾವರಣ. ಅದಕ್ಕಿಂತ ಜಾಸ್ತಿ ಇದೆ. ಹಾಗಾದ್ರೆ ಅಭ್ಯರ್ಥಿ ಇಲ್ಲಿ ಬರ್ತಾ ಇಲ್ಲ, ಅವ್ರಿಗೆ ಒಂದು ಗ್ಯಾರಂಟಿ ಆಗ್ಬಿಟ್ಟಿದೆ. AC ಶ್ರೀನಿವಾಸ್ ಅವ್ರ ತಂಡದ ಜೊತೆ ಇಲ್ಲಿ ಹೇಳೋ ಫಲಿತಾಂಶ ಕೊಡ್ತಾರೆ. ಬಿಡ್ಲಿ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ. ಓಕೆ. ಕಾಂಗ್ರೆಸ್ ಲೋಕಸಭಾ ಚುನಾವಣೆ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಮೊದಲೇ 2ನೇದು ಮೇ 7ನೇ ತಾರೀಕೆ. ಈಗ ಅರ್ಧ ಚುನಾವಣೆ ನಡೀತಾ ಇದೆಯೋ. ಕಾಂಗ್ರೆಸ್ ಪಕ್ಷ ಹೇಗಿದೆ? DCM ಅವರು ಈ ರಾಜ್ಯ ಸುತ್ತ ನೀವು ಹೇಳಿದ ಹೆಲಿಕಾಪ್ಟರ್ ಎಲ್ಲ ಕಡೆ ಓಡಾಡ್ತಾನೆ ಇದ್ದೀರಾ. ಸರ್, ಇವತ್ತು ಎಲೆಕ್ಷನ್ ಪ್ರಚಾರ ಶುರುವಾಗಿ ಇಡೀ ನಮ್ಮ ರಾಜ್ಯದಲ್ಲಿ 15 ದಿವಸ ಸತತವಾಗಿ ಕಾರ್ಯಕರ್ತರು ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು 3-4 ತಿಂಗಳಿಂದ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೆದ್ದ ಮೇಲೇನೋ ಅವರು ಒಂದು ದಿನನೂ ರೆಸ್ಟ್ ತಗೊಂಡಿಲ್ಲ. ಗ್ಯಾರಂಟಿಗಳನ್ನು ಮನೆಗೆ ತಲುಪಿಸ್ಬೇಕಂತ ಹೇಳಿ ಕಾರ್ಯಕರ್ತರನ್ನ ಬಿಟ್ಟು ಆ ಗ್ಯಾರಂಟೀಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಬಿಟ್ಟು ಒಂದು ಗ್ಯಾರಂಟಿ ಕಮಿಟಿ ಚೇರ್ಮನ್ ಅನ್ನು ಮಾಡಿದ್ದಾರೆ ರಾಜ್ಯಕ್ಕೆ, ಮತ್ತು ಕಾನ್ಸ್ಟಿಟ್ಯೂನ್ಸಿ ವೈಸ್ ಮಾಡಿದ್ದಾರೆ, ವಾರ್ಡ್ ವೈಸ್ ಮಾಡಿದ್ದಾರೆ. ಎಲ್ಲ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ, ಐಡೆಂಟಿ ಕಾರ್ಡ್ ಇಲ್ಲ ಅವ್ರಿಗೆ ಅಂತವ್ರಿಗೆ ಇದು ಕೊಡೋಕ್ಕೆ. ಪುಲಕೇಶಿ ನಗರ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ AC ಶ್ರೀನಿವಾಸ್ ಸಾಹೇಬರ ನೇತೃತ್ವದಲ್ಲಿ 15 ದಿವಸದಿಂದ ಕೆಲಸಗಳು ನಡೀತಾ ಇದೆ.
ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಕಾರ್ಯಕರ್ತರು ಸಾವಿರಾರು ಜನ ಖುದ್ದಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. AC ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಸತಿ ನಾವು 1,20,000 ಓಟ್ ಅಂತೂ ನಿರೀಕ್ಷೆ ಇಟ್ಟಿದ್ದೀವಿ. ಹೇಗೆ ತಗೊಳ್ತೀರಾ ಸರ್? ಮೊದಲೇ ಬಿಜೆಪಿಲಿ 0 ಅಂತಿತ್ತು, ಈಗ ಮಾಜಿ ಶಾಸಕ ಕಂಡಿ ಶ್ರೀನಿವಾಸ ಮೂರ್ತಿ ಅವರು ಹೋಗ್ಬಿಟ್ಟು ಶೋಭಾ ಕರಂದ್ಲಾಜೆ ಕೈ ಹಿಡಿದಿದ್ದಾರೆ. ಈ ಕ್ಷೇತ್ರದಲ್ಲಿ 30-40 ಓಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ, ದೇಶಕ್ಕೆ ಕಾಂಗ್ರೆಸ್ ಒಂದು ಮಾದರಿ ಅಂತ ಗೊತ್ತಾಗಿದೆ. ಇವತ್ತು ಏನು ಅವರು ವಿಶ್ವಾಸ ಇದೆ ಕಾಂಗ್ರೆಸ್ ಮೇಲೆ, ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ನೆರವೇರಿಸಿದ್ದಾರೆ. ಅದರಿಂದ ಈ ಗ್ಯಾರಂಟಿಗಳು ಎಲ್ಲ ಮನೆಗೆ ಸೇರಿದೆ. ಅದರಿಂದ ಖಂಡಿತ ನಮಗೆ ಫಲಿತಾಂಶ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ನಾನು. ನಮ್ಮ ಕ್ಷೇತ್ರದಲ್ಲಿ ರಾಜೀವ್ ಗೌಡರು ಬಹುಶಃ ಒಂದು 60,000 ಲೀಡಲ್ಲಿ ಗೆಲ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಾಕೀರ್ ಅವರೇ, 20 ವರ್ಷದಿಂದ ತಾವಿಲ್ಲಿ ಕಾರ್ಪೊರೇಟರ್ ಆಗಿದ್ರಿ, ಈಗ ಚುನಾವಣೆ ಪ್ರಚಾರ ಹೇಗೆ ನಡೀತಾ ಇದೆ ರಾಜೀವ್ ಗೌಡ್ರದ್ದು? ನೀವೇ ನೋಡಿರ್ಬೋದು, ಇಡೀ ಕ್ಷೇತ್ರದಲ್ಲಿ ಒಂದು ಹುಮ್ಮಸ್ಸಿದೆ. ಆಮೇಲೆ ಏನು ನಾವು ಕಾಂಗ್ರೆಸ್ ಭದ್ರೆಕೋಟೆ ಅಂತ ಹೇಳ್ತಾ ಇದ್ದೀವಿ, ಘೋಷಣೆ ಮಾಡಿದ್ದೀವಿ. ಇದರಲ್ಲಿ ನಾವು 100% ಈ ಕ್ಷೇತ್ರದಿಂದ 1 ಲಕ್ಷ ಮೇಲೆ ನಾವು ದಾಟ್ತೀವಿ. ಅದು ನಮ್ಗೆ ಈಗ ಮಾಜಿ ಶಾಸಕ ಬಿಜೆಪಿ ಸೇರಿದಾರಲ್ಲ ಸರ್, ಏನು 0ನೇ ಇರ್ತಾರಾ? ಏನು ಆಗಲ್ಲ ಬಸ್. ಈಗ ಬಿಜೆಪಿದು ಒಂದು ಕೆಲವ್ದು ಓಟ್ ಇದೆ, ಒಂದು 15,000 ಇಂದ 20,000 ಓಟ್ ಇದೆ. ಅದು 20,000 ಮೇಲೆ ಅವ್ರು ದಾಟಲ್ಲ, ಹಾಕಲ್ಲ. ಎಸ್. ಓಕೆ ಸರ್, ಥ್ಯಾಂಕ್ ಯು.